ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಚಾಮುಂಡೇಶ್ವರಿ ನಗರ ಮಂಡಲದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಭರ್ಜರಿ ಮ್ಯಾರಥಾನ್ ಸಾರ್ವಜನಿಕರ ಗಮನ ಸೆಳೆದಿದೆ. ರಾಮಕೃಷ್ಣ ನಗರದ ಕೆ ಬ್ಲಾಕ್ನ ಆಲದ ಮರದ ಬಳಿ ಆರಂಭವಾದ ಈ ಹೆಮ್ಮೆಯ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರ ಎಂಜಿ ಮಹೇಶ್, ವಿಪಕ್ಷಗಳ ಧೋರಣೆಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಿಂದೆ ಭಾರತವನ್ನ ಹಾವಾಡಿಗರ ದೇಶ ಎಂದು ಜಗತ್ತು ಆಡಿಕೊಳ್ತಾ ಇತ್ತು. ಆದ್ರೆ ಇಂದು ಮೋದಿ ನಾಯಕತ್ವದಲ್ಲಿ ಭಾರತವು ಇತರೆ ದೇಶಗಳಿಗೆ ಉಚಿತ ಆಹಾರ, ಔಷಧಿ ನೀಡುವ ಜಾಗತಿಕ ಶಕ್ತಿಯಾಗಿ ದಾಪುಗಾಲಿಟ್ಟಿದೆ. ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ ಹಾಗೂ ಡಿಜಿಟಲ್ ಯುಪಿಐ ಕ್ರಾಂತಿ ಭಾರತೀಯರ ಜೀವನದ ಗುಣಮಟ್ಟವನ್ನ ಹೆಚ್ಚಿಸಿದೆ. ಅತಿ ದೀರ್ಘಾವಧಿ ಆಡಳಿತ ನಡೆಸಿದ ಚುನಾಯಿತ ಪ್ರಧಾನಿ ಎಂಬ ಮೋದಿಯವರ ಐತಿಹಾಸಿಕ ಮೈಲಿಗಲ್ಲು ಪ್ರತಿ ಮತದಾರನಿಗೂ ಹೆಮ್ಮೆಯ ವಿಷಯ ಎಂದು ಮಹೇಶ್ ಬಣ್ಣಿಸಿದ್ದಾರೆ. ಮಂಡಲದ ಅಧ್ಯಕ್ಷ ರಾಕೇಶ್ ಭಟ್ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಕಾರ್ಯಕ್ರಮದಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ಎಂಕೆ ಶಂಕರ್, ಹೇಮಗಂಗಪ್ಪ ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿ ಪರಮಹಂಸ ವೃತ್ತದವರೆಗೆ ಓಡುವ ಮೂಲಕ ಸರ್ಕಾರದ ರಿಪೋರ್ಟ್ ಕಾರ್ಡ್ ಜನರಿಗೆ ತಲುಪಿಸಿದರು. ನಂತರ ಸ್ಥಳೀಯ ಗಣಪತಿ ದೇವಸ್ಥಾನದಲ್ಲಿ ಪ್ರಧಾನಿ ಹೆಸರಿನಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. मोदी भारत माता की